ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ 3 ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಾನವ ಸರಪಳಿ ನಿರ್ಮಿಸಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಬಳಿಕ ಹೆಚ್ಚುವರಿ ಜಿಲ್ಲಾಧಿಕಾರಿ ರೂಪಾ ಅವರ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಮನು ಸೋಮಯ್ಯ, ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆ ಜಾರಿ ಮಾಡುವ ಮೂಲಕ ರೈತ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದೆ. ಕಾಯ್ದೆ ಬದಲಾವಣೆಯ ಹಿಂದಿನ ಉದ್ದೇಶವೇನು ಅಂತ ಪ್ರಶ್ನೆ ಮಾಡಿದರು. ಕೊಡಗಿನ ಕಾಫಿ, ಕರಿಮೆಣಸು ಬೇರೆ ಕಡೆಗೆ ರಫ್ತಾಗ್ತಾ ಇದೆ. ಆದರೂ ದರ ಪಾತಾಳಕ್ಕೆ ಇಳಿದಿದೆ. ಭ್ರಷ್ಟಾಚಾರ ಎಲ್ಲ ಕಡೆಗಳಲ್ಲಿ ನಡೀತಾ ಇದೆ. ದಲ್ಲಾಳಿಗಳನ್ನು ನಿಯಂತ್ರಿಸಲು ಯೋಜನೆ ರೂಪಿಸುವ ಬದಲು ರೈತ ವಿರೋಧಿ ಕಾಯ್ದೆಯನ್ನು ತರುವುದು ಸರಿಯಲ್ಲ. ಕರಿಮೆಣಸಿಗೆ 500 ರೂಪಾಯಿ ಕನಿಷ್ಠ ರಫ್ತು ದರ ನಿಗದಿಯಾಗಿದ್ರೂ ಕೂಡ ಅದು ಕೈ ಸೇರ್ತಾ ಇಲ್ಲ. ವಿಯೆಟ್ನಾಂ ಕರಿಮೆಣಸನ್ನ ಕೊಡಗು ಮೆಣಸಿನೊಂದಿಗೆ ಮಿಶ್ರಿತವಾಗಿ ಮಾರಾಟ ಮಾಡಲಾಗ್ತಾ ಇದೆ ಎಂದರು. ಅಧಿಕಾರಿಗಳಿಗೆ ತೊಂದರೆ ಮಾಡ್ಬಿಡಿ. ಅಲ್ಲ, ರಾಜ್ಯಕ್ಕೆ ಪಕ್ಷಕ್ಕೆ ಕೇಳ್ಕೊಂಡ್ರೆ ಓಡಾಡ್ತೀರಾ? ರೈತರ ಮೇಲೆ ದಯವಿಟ್ಟು ನೀವು ಆಯ್ತಾ ಈ ದೌರ್ಜನ್ಯ ನಿಲ್ಲಿಸಿ. ಅವ್ರ ಮುಖಾಂತರ ಬೇರೆ ದೌರ್ಜನ್ಯ ಮಾಡ್ತಾರೆ. ಹೋಗಿಲ್ವಲ್ಲ, ದಯವಿಟ್ಟು ಸಹಕಾರ ಕೊಡಿ. ದಯವಿಟ್ಟು ನಾವು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ದಯವಿಟ್ಟು ಕೇಳ್ಕೊಳ್ತೀವಿ. ದಯವಿಟ್ಟು ಸಹಕಾರ ಅಧಿಕಾರಿಗಳಿಗೆ ಯಾವ ತೊಂದರೆ ಮಾಡಿ, ದಯವಿಟ್ಟು ನೀವು ನಮಗೆ ಸಹಕಾರ ಕೊಡಿ. ನೀವು ಚಿನ್ನದ ವ್ಯಾಪಾರ ಮಾಡಿ ದಯವಿಟ್ಟು ನೀವು ಬೇಕಾದ್ರೆ ಚಿನ್ನ ವ್ಯಾಪಾರ ಮಾಡಿ ಊಟ ಮಾಡೋದು ಅನ್ನೋದು ಎಲ್ರಿಗೂ ರೈತರ ಹಿನ್ನೆಲೆ ಇದೆ. ದಯವಿಟ್ಟು ತಿಳ್ಕೊಳ್ಳಿ, ಇವೆಲ್ಲ ರೈತರಿಂದ ಇಷ್ಟು ಇಲ್ಲಿ ಮಟ್ಟ ನಿಮ್ಮ ತಂದೆ ತಾಯಿ ಎಲ್ಲರೂ ರೈತರ ಹಿನ್ನೆಲೆ ಇರೋದು. ರೈತ ಮುಖಂಡರನ್ನ ಕರೆಸಿ ಅವರೊಂದಿಗೆ ಚರ್ಚಿಸಿ ಯೋಜನೆ ರೂಪಿಸಬೇಕೆಂದು ಒತ್ತಾಯಿಸಿದರು. ರೈತ ಮುಖಂಡ ಪುಚ್ಚಿಮಾಡ ಅಶೋಕ್ ಮಾತನಾಡಿ, ರೈತರ ಬಗ್ಗೆ ಅನುಕಂಪ ಇರಲಿ, ರೈತರು ಕೂಡ ಹೋರಾಟಕ್ಕೆ ಬೆಂಬಲ ನೀಡಬೇಕೆಂದರು. ಮಾಡಿ ರೈತರಿಗೆ ನಮ್ಮ ದೇಶದಲ್ಲಿ ಆಗ್ತಾ ಇರುವಂತ ಏನು ಪ್ರತಿಭಟನೆ ಸಂದರ್ಭ ಪೊಲೀಸರು ಮತ್ತು ರೈತ ಸಂಘದವರ ನಡುವೆ ಮಾತಿನ ಚಕಮಕಿ ನಡೆಯಿತು. ರಸ್ತೆ ತಡೆ ಮಾಡುವ ವೇಳೆ ಪೊಲೀಸರು ಮಾಡದಂತೆ ಹೇಳಿದಾಗ ರೈತ ಸಂಘದವರು ಪೊಲೀಸ್ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಡಿಕೇರಿ ನಗರ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ವಿರುದ್ಧ ಘೋಷಣೆ ಕೂಗಲಾಯಿತು. ನಾವು ಜನರಿಗೆ ತೊಂದರೆ ಮಾಡ್ತಾ ಇಲ್ಲ, ರೈತರ ಹೋರಾಟ ಹತ್ತಿಕ್ಕಬೇಡಿ ಅಂತ ಪ್ರತಿಭಟನಾ ನಿರತರು ಆಕ್ರೋಶ ಹೊರಹಾಕಿದ್ರು. ಬಳಿಕ ಡಿವೈಎಸ್ಪಿ ಬಾರಿಕೆ ದಿನೇಶ್ ಕುಮಾರ್ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ತಾವಿದ್ದೀರಾ, ನಾವ್ ಹೇಳೋದು ಬಹಳ ಗೌರವ ನಿಮಗೆ ನಾವು ಕೊಡ್ತಾ ಇದೀವಿ. ಅನೂಪ್ ಮಾದಪ್ಪ ಅವರು ಈ ತರ ಮಾತಾಡೋದಾದ್ರೆ ನಮಗೆ ರೈತ ವಿರೋಧಿ ನೀತಿಯನ್ನು ಅವರು ಅಲಗಲಿಸ್ತಾ ಇದ್ದಾರೆ. ನಾವೇನು ಹೊಟ್ಟೆ ಮಾಡಿಕೊಂಡಿದ್ದೀವಿ.
ಸಂಬಳ ಸಂಬಳ ಸಿಗ್ತಾ ಇರೋದು ಆನ್ ಮಾಡ್ಕೊಳ್ಳಿ. 6 ಗಂಟೆ ಮಾತಾಡೋರಿಗೆ ಅವಕಾಶ ಕೊಡಿ. ಎಷ್ಟು ಟೈಮ್ ಹೇಳಿ, ಎಷ್ಟು ಟೈಮ್ ಹೇಳಿ. ಅಲ್ಲ ನಾವು ಹೇಳೋದು ನೀವು ನಮ್ಮೆಲ್ಲ ಪ್ರೊಟೆಸ್ಟ್ ಟೈಮ್ ಅವಶ್ಯಕತೆ ಇಲ್ಲ ನಿಮಗೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮುಖಂಡ ವಿಪಿ ಶಶಿಧರ್ ನೇತೃತ್ವದಲ್ಲಿ ಬುಧವಾರ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಯಿತು. ಕುಶಾಲನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾಯ್ದೆಯನ್ನು ಜಾರಿಗೊಳಿಸಿ ರೈತರ ಮೇಲೆ ದೌರ್ಜನ್ಯ ಎಸಗ್ತಾ ಇದೆ ಅಂತ ಆರೋಪಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ಹಿಟ್ಲರ್ ಧೋರಣೆ ತೋರ್ತಾ ಇರುವುದು ಖಂಡನೀಯವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಾತನಾಡಿದ ಕಾಂಗ್ರೆಸ್ ಮುಖಂಡ ವಿಪಿ ಶಶಿಧರ್, ಇಂದು ದೇಶಾದ್ಯಂತ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆ ತಿದ್ದುಪಡಿ ಮಾಡೋ ಮೂಲಕ ಅನ್ನದಾತರ ಮರಣ ಶಾಸನವನ್ನು ಬರಿತಾ ಇದೆ. ಎಪಿಎಂಸಿಯಲ್ಲಿ ದಲ್ಲಾಳಿಗಳನ್ನು ನಿಯಂತ್ರಿಸಲು ಯೋಜನೆ ರೂಪಿಸುವ ಬದಲು ರೈತ ವಿರೋಧಿ ಕಾಯ್ದೆಯನ್ನು ತರುವುದು ಖಂಡನೀಯವಾಗಿದೆ. ಮುಂದಿನ ದಿನಗಳಲ್ಲಿ ಮತದಾರರು ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಎಂದು ತಿಳಿಸಿದರು. ಕ್ರೇಜ್ ಏನಿತ್ತು ಅದಕ್ಕೆ ಖಾತ್ರಿ ಇವತ್ತಿಲ್ಲದಾಗಿದೆ. ಇವತ್ತು ಎಲ್ಲವೂ ಅಂಬಾನಿಮಯ ಆಗ್ತಿದೆ, ಅದಾನಿಮಯ ಆಗ್ತಿದೆ. ಸೊ ಇವರು ತಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸಿಗಬೇಕಾದಂಥ ಯಥೇಚ್ಛವಾದ ಚುನಾವಣಾ ನಿಧಿಯಕ್ಕಾಗಿ ಇಂಥದ್ದೊಂದು ಭಾರತವನ್ನು ಹಡಹಿಡ್ತಾ ಇರೋದು ಮತ್ತು ಭಾರತವನ್ನು ಪ್ರಪಾತಕ್ಕೆ ಆರ್ಥಿಕವಾಗಿ ಪ್ರಪಾತಕ್ಕೆ ತಳ್ತಾ ಇರೋದು, ತನ್ಮೂಲಕ ಭಾರತೀಯತೆಗೆ ಬಸಿ ಬೆಳೆತಿರೋದು, ಅಂತಾರಾಷ್ಟ್ರೀಯವಾಗಿ ಭಾರತದ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಕುಂದು ತಟ್ಟಿರೋದು ಇದು ಅತ್ಯಂತ ಶೋಚನೀಯವಾಗಿದೆ. ಮುಂದಿನ ದಿನಗಳಲ್ಲಿ ಪ್ರಜ್ಞಾವಂತ ಇವತ್ತು ಎಲ್ಲವೂ ಕೂಡ ಡಾಲರ್ ಬೆಲೆ ಒಂದು ಕಾಲದಲ್ಲಿ ನಮ್ಮನ್ನು ಅಪಹಾಸ್ಯ ಮಾಡ್ತೀವಿ. ಇವತ್ತು ಡಾಲರ್ ಬೆಲೆ ಇರ್ಬೋದು, ಚಿನ್ನದ ಬೆಲೆ ಇರ್ಬೋದು, ಈರುಳ್ಳಿ ಬೆಲೆ ಇರ್ಬೋದು, ನಮ್ಮ ಡೀಸೆಲ್ ಬೆಲೆ ಇರ್ಬೋದು, ಎಲ್ಲವೂ ಕೂಡ ನಮಗೆ 80 ಕೋಟಿಗೆ ಸಬ್ಸಿಡಿ ದರದಲ್ಲಿ ಪಡಿತರ ಧಾನ್ಯವನ್ನು ನೀಡುತ್ತಿದ್ದ ಸರ್ಕಾರ ಇವತ್ತು ಶಾಂತಕುಮಾರ್ ವರದಿಯಲ್ಲಿ ಕೇವಲ 20 ಕೋಟಿ ಜನರಿಗೆ ದೆಹಲಿ ಮತ್ತು ಹರಿಯಾಣದ ಗಡಿ ಭಾಗದಲ್ಲಿ ಕಂಡಿ ನೀರನ್ನು ಅವರ ಮೇಲೆ ಹಾಯಿಸಿ ಇವತ್ತು 2 ಜನ ಇವತ್ತು ಸಾವನ್ನಪ್ಪಿದ್ದಾರೆ. ಮೊದಲೊಬ್ಬರು ಸಾವನ್ನಪ್ಪಿದರು, ನಿನ್ನೆ ಕೂಡ ಒಬ್ಬರು ರೈತರು ಸಾವನ್ನಪ್ಪಿದ್ದಾರೆ. ಒಂದು ಅಮೂಲ್ಯವಾದ ರೈತ ಜೀವಗಳು ಸಾವನ್ನಪ್ಪುತ್ತಾ ಇದ್ದಾರೆ. ಹಠಮಾರಿತನ ಧೋರಣೆಯಿಂದ ಮೋದಿ ಸರ್ಕಾರ ಒಂದು ಇಂಚು ಕೂಡ ಮುಂದೆ ಸರಿತಾ ಇಲ್ಲ. ತಾವು ತನ್ನಂಥ ರೈತ ವಿರೋಧಿ ಸುಗ್ರೀವಾಜ್ಞೆಗಳನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಇದು ಯಾವುದೇ ಪ್ರಜಾಪ್ರಭುತ್ವ ನಾಡಿನ ಲಕ್ಷಣ ಅಲ್ಲ ಇದು. ಸೊ ಇದರ ವಿರುದ್ಧ ವಿಶ್ವಸಂಸ್ಥೆಯು ಸೇರಿದಾಗೆ ಮುಂದಿನ ದಿನಗಳಲ್ಲಿ ಭಾರತದ ಬಗ್ಗೆ, ಭಾರತದ ಪ್ರಜಾಸತ್ತೆಯ ಬಗ್ಗೆ ನಿಕೃಷ್ಟ ಭಾವನೆಯನ್ನು ಹೊರಹೊಮ್ಮಿಸಲಿಕ್ಕೆ ಮೋದಿ ಕಾರಣಕರ್ತರಾಗ್ತಾರೆ. ಭಾರತದ ಘನತೆಗೆ ಅಪಚಾರ ಎಸಗ್ತಾರೆ ಮತ್ತು ಭಾರತದ ಘನತೆಯನ್ನು ಇವರು ಕುಗ್ಗಿಸ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ ತಂದಿರುವಂಥ 3 ಸುಗ್ರೀವಾಜ್ಞೆಗಳು ಲೋಕಸಭೆಯಲ್ಲಿ ಯಾವುದೇ ಪ್ರಜಾಸತ್ತಾತ್ಮಕವಾದ ಚರ್ಚೆಗೆ ಅವಕಾಶ ಕೊಡದೆ ಸಮಾಧಾನ ಭೇದ ಎಲ್ಲವೂ. ಈ ಸಂದರ್ಭ ಪ್ರತಿಭಟನಾಕಾರರು ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆಗೆ ಮುಂದಾದಾಗ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಗುಂಡೂರಾವ್, ಅಬ್ದುಲ್ ಖಾದರ್, ನಂಜುಂಡಸ್ವಾಮಿ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪ್ರಮೋದ್ ಮುತ್ತಪ್ಪ, ಶೇಖ್ ಕಲೀಮುಲ್ಲಾ ಮತ್ತಿತರರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಪಟ್ಟಣದಲ್ಲಿ ವಿವಿಧ ಪಕ್ಷಗಳು ಹಾಗೂ ಸಂಘಟನೆಯ ಐಕ್ಯ ಹೋರಾಟ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಗಡಿಯಾರ ಕಂಬದ ಬಳಿ ಪ್ರತಿಭಟನೆ ನಡೆಸಿ ತಾಲೂಕು ಕಚೇರಿಯವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು.
ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ರೈತರೇ ಒಂದಾಗಿ, ರೈತರೇ ಒಂದಾಗಿ. ಹೋರಾಟಕ್ಕೆ ಮುನ್ನುಗ್ಗಿ, ಹೋರಾಟಕ್ಕೆ ಮುನ್ನುಗ್ಗಿ. ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ರೈತರಿಗಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರ, 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 ಧಿಕ್ಕಾರ. ಕೃಷಿ ಕಾಯ್ದೆಗಳು ಹಿಂಪಡೆಯಿರಿ, 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 ಹಿಂಪಡೆಯಿರಿ. ಧಿಕ್ಕಾರ, ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಎನ್ಡಿಎ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಎನ್ಡಿಎ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಹೀಗೆ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ, ರಾಜ್ಯ ಸರ್ಕಾರಕ್ಕೆ, ಯಡಿಯೂರಪ್ಪನಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಸಿ 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 ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಸಿ 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 ಸಿ. ಮೂರು ಕಾಯ್ದೆಗಳನ್ನು ಹೊರಡಿಸಿದೆ ಹಾಗೂ ಸದರಿ ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತಂದಿರುವುದು ಖಂಡನೀಯ. ಈವರೆಗೆ ಇದ್ದಂತಹ ಕೃಷಿ ಕಾನೂನುಗಳು ರೈತರ ಪರವಾಗಿದ್ದು ಕೇಂದ್ರ ಸರ್ಕಾರವು ಸದರಿ ಕಾನೂನುಗಳನ್ನು ರದ್ದುಗೊಳಿಸಿ ಕಾರ್ಪೊರೇಟ್ಗಳಿಗೆ ಅನುಕೂಲವಾಗುವಂತೆ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಜಾರಿಗೆ ತಂದಿರುವುದು ಖಂಡನಾರ್ಹ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಕಾಯ್ದೆಗಳನ್ನು ಕೂಡಲೇ ರದ್ದುಗೊಳಿಸಬೇಕು ಹಾಗೂ ಅನ್ನ ಕೊಡುವ ರೈತರನ್ನು ಅವಮಾನಿಸುವ ಸಮಾಜ ದ್ರೋಹಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ಒತ್ತಾಯಿಸುತ್ತೇವೆ. ಪ್ರಭುತ್ವದಲ್ಲಿ ಒಂದು ವಾದ ವಿವಾದ ಆಗಬೇಕು, ಚರ್ಚೆಗಳಾಗಬೇಕು. ಆ ಚರ್ಚೆಗಳಿಲ್ಲದೆ ಈ ಸುಗ್ರೀವಾಜ್ಞೆ ತಂದಿದ್ದಾರೆ. ಹಾಗಾಗಿ ನಮ್ಮ ರೈತರು ಮಹಾರಾಷ್ಟ್ರ ಮತ್ತು ಪಂಜಾಬ್ ಮತ್ತು ಹರಿಯಾಣ ರೈತರು 3 ತಿಂಗಳ ಸತತ ಏನು ಪ್ರತಿಭಟನೆ ಮಾಡಿ ಅವರ ಕೇಳುಗಳನ್ನು ಕೇಳದೆ ಈಗ ದೆಹಲಿಯನ್ನು ತಲುಪಿದ್ದಾರೆ. ಈಗ ಇವರಿಗೆ ವಿಚಾರವನ್ನು ಅವ್ರು ಕೇಳ್ತಾ ಇರೋದು 3 ಬೇಡಿಕೆಗಳನ್ನು. ಒಂದು ಬೆಂಬಲ ಬೆಲೆಯನ್ನು ಕೊಡತಕ್ಕಂಥ ವಿಚಾರವನ್ನು ಅವ್ರು ಕೇಳ್ತಾ ಇದ್ದಾರೆ. ಬೇರೇನು ಕೇಳ್ತಾ ಇಲ್ಲ. ನಾನು ಮಾಡುವಂಥ ವ್ಯಾಪಾರ ಮತ್ತು ನಾನು ಬೆಳೆಯುವಂಥ ರೈತರ ಉತ್ಪತ್ತಿಗೆ ಬೆಂಬಲ ಬೆಲೆ ಕೇಳ್ತಿದ್ದಾರೆ. ಮತ್ತೊಂದು ಏನೇ ಕಾಯ್ದೆ ಇದ್ದರೂ ಅದು ಕಾನೂನಾತ್ಮಕ ಬರಬೇಕಂತ ಕೇಳ್ತಿದ್ದಾರೆ. ಈ 3 ಕಾಯ್ದೆಗಳನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ಹಿಂದೇಟಾಗ್ತಾ ಇದೆ. ಅವರು ಕಾರ್ಪೊರೇಟ್ ಲಾಬಿಗಳಿಗೆ ಮಣಿದಿದ್ದಾರೆ. ಇಂಥ ವಿಚಾರಗಳನ್ನು ಇಟ್ಕೊಂಡು ರೈತರು ಹೋರಾಟ ಮಾಡ್ತಿದ್ದಾರೆ. ಅಷ್ಟು ಜನ ಹೋರಾಟ ಮಾಡ್ತಾರೆ, ಲಕ್ಷಾಂತರ ಜನ ಹೋರಾಟ ಮಾಡ್ತಿದ್ದಾರೆ. ಆ ಕಿವಿಗಳಿಗೆ ಇವರು ಕೇಳಿಸ್ಕೊಳ್ಳೋಕ್ಕೆ ಸ್ವಾಭಿಮಾನ ಇಲ್ಲ. ಎಲ್ಲ ಹೋಗಿ ಒಂದು ಕಾರ್ಪೊರೇಟ್ ಎಲೆಕ್ಷನ್ಗೆ ಹೋಗಿ ಎಲ್ಲ ಕೇಂದ್ರ ಸರ್ಕಾರದವರೆಲ್ಲ ನಿಂತು ಎಲೆಕ್ಷನ್ ಮಾಡ್ತಾರೆ. ಒಂದು ರೈತರ ಪರವಾದ ನಿಲುವಿಗೆ ಇವರು ಬೆಂಬಲ ವ್ಯಕ್ತಪಡಿಸೋದಿಲ್ಲ, ಒಂದು ಕೇಳುಗರಾಗಿ ನಿಲ್ಲೋದಿಲ್ಲ. ಇಂಥ ಕೇಂದ್ರ ಸರ್ಕಾರ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಈ ಕಾಯ್ದೆಯನ್ನು ಹಿಂಪಡೆದು ಆ ರೈತರು ಏನು ಬೇಡಿಕೆ ಕೇಳ್ತಿದ್ದಾರೆ ಆ ಬೇಡಿಕೆಯನ್ನು ಮನ್ನಣೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ಡಿಪಿ ರಾಜೇಶ್ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರ ಜನವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ. ಅಲ್ಲದೆ ಕೀಳು ಮಟ್ಟದ ರಾಜಕೀಯ ಮಾಡ್ತಾ ಇದೆ. ರೈತರನ್ನ ಕಾಪಾಡ್ತೇವೆ ಅಂತ ತಿಳಿಸಿ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಕೊರೋನಾ ಹೆಸರಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಯಿಂದ ಬುಡಮೇಲು ಮಾಡುವ ಮೂಲಕ ತಮ್ಮ ಬೇಳೆ ಬೇಯಿಸಿಕೊಳ್ತಾ ಇದೆ. ಈಗ ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸಲು ಸರ್ಕಾರದ ವೈಫಲ್ಯವೇ ಕಾರಣ ಅಂತ ತಿಳಿಸಿದರು. ಲೋಕಸಭೆಯಲ್ಲೂ ಮತ್ತು ರಾಜ್ಯಸಭೆಯಲ್ಲೂ ಇತ್ತೀಚೆಗೆ ಜಾರಿ ತರುವ ಯಾವುದೇ ಕಾನೂನುಗಳನ್ನು ಚರ್ಚೆಗೆ ಒಳಪಡಿಸೋದಿಲ್ಲ. ಮೊದಲೆಲ್ಲ ಒಂದು ಕಾನೂನನ್ನು ಜಾರಿ ಮಾಡಬೇಕಾದ್ರೆ ಅದರ ಮೇಲೆ ಗಂಟಾನುಗಂಟೆಗಳ ಕಾಲ ಚರ್ಚೆ ನಡೀತಾ ಇತ್ತು. ಏನು BJPಗೆ ಬಹುಮತ ಬಂದಿದೆ, ಅದರ ಅಹಂಕಾರದಲ್ಲಿ ಮೋದಿ ಇವತ್ತು ಯಾವುದೇ ಕಾನೂನು ಬಗ್ಗೆ ಚರ್ಚೆಗಳಿಲ್ಲ. ಇದೇನದು? ಇದು ಪ್ರಜಾಪ್ರಭುತ್ವನ ಅಥವಾ ಮೋದಿಯ ಏಕಾಧಿಪತ್ಯನ? ಇಲ್ಲಿ ನೀವು ಏನು ತಗೊಂಡ್ಬಿಟ್ಟ ನೀವು BJP ಅವರು? ನೀವೆಲ್ಲ ರೈತರು ಅಂದರೆ ಯಾರು? ನಾವೆಲ್ಲ ರೈತರ ಮಕ್ಕಳೇ
ದೇಶದಲ್ಲಿ ನಾವೆಲ್ಲ ರೈತರ ಮಕ್ಕಳಾಗಿದ್ದೀವಿ. ನಾವು ಅನ್ನ ತಿನ್ನುವವರ ಪರ ಇದ್ದೀವಿ. ಇವತ್ತು ಜನರ ಬಗ್ಗೆ ನೀವು ಎಷ್ಟು ಕಾಳಜಿ ಕೊಡೋರು, ಈ ಜನರ ಬಗ್ಗೆ ಕಾಳಜಿ ಇಲ್ಲ ನಿಮಗೆ, ರೈತರ ಬಗ್ಗೆ ಕಾಳಜಿ ಇಲ್ಲ ನಿಮಗೆ, ಕಾರ್ಮಿಕರ ಬಗ್ಗೆ ಕಾಳಜಿ ಇಲ್ಲ ನಿಮಗೆ, ಯುವಕರ ಬಗ್ಗೆ ಕಾಳಜಿ ಇಲ್ಲ. ನಿಮ್ಮ ಕಾಳಜಿ ದಲಿತರ ಬಗ್ಗೆ ಕಾಳಜಿ ಇಲ್ಲ, ನಿಮ್ಮ ಕಾಳಜಿ ಬೇರೆ ಕಾರ್ಪೊರೇಟ್ ಕಂಪನಿಗಳ ಬಗ್ಗೆ. ಯಾಕೆ ಅಂದರೆ ನಿಮಗೆ ಚುನಾವಣೆ ಬಂದಾಗ ಒಂದಿಷ್ಟು ಹಣಕಾಸು ನೆರವು ಅಲ್ಲಿಂದ ಸಿಗುತ್ತೆ ನಿಮಗೆ. ಇಲ್ಲೇ ಆದರೆ ನೀವು 100 ರೂಪಾಯಿ ಬೇಡೋದಿತ್ತಲೋ ಒಂದು ಕಾರ್ಪೊರೇಟ್ ಕಂಪನಿ ಬೆಳೆಸಿದ್ರೆ ಅವರೇ ನಿಮಗೆ ಡೊನೇಷನ್ ಮಾಡುತ್ತೆ. ಎಷ್ಟು ಹಣವನ್ನು ನೀವು ಸಂಗ್ರಹ ಮಾಡಿದ್ರಿ? ಯಾರು ಈ ಇತ್ತೀಚಿನ ಅಧಿಕಾರ ಬಂದ ನಂತರ ಏನೇನು ಬೋರ್ಡ್ಗಳನ್ನ ಜಾರಿ ತಂದಿದ್ರಿ? ಇದೆಲ್ಲ ಪ್ರಜಾಪ್ರಭುತ್ವ ನಿಲುಕುವಂಥದ್ದ, ಪ್ರಜಾಪ್ರಭುತ್ವ ವಿರೋಧಿ ನಿಲುವುಗಳಲ್ವೇ? ನಿಮ್ಮ ನಿಲುವನ್ನು ಪ್ರಶ್ನೆ ಮಾಡಿದರೆ ದೇಶದ್ರೋಹಿಗಳಾಗ್ತೀವ? ಏನು ಇವತ್ತು ಪಂಜಾಬ್ ರೈತರು ದೇಶದ್ರೋಹಿಗಳ? ಯಾರು ದೇಶದ್ರೋಹಿಗಳಂತ ನೀವು ನಿಮ್ಮನ್ನೇ ಕೇಳ್ಕೊಳ್ಳಿ. ಯಾರು ನೀವು ದೇಶದ್ರೋಹಿಗಳು ಹೇಳ್ತೀರಿ, ನೀವು ನಿಮ್ಮನ್ನೇ ಕೇಳ್ಕೊಂಡು ನಿಮ್ಗೆ ಅರ್ಥ ಆಗುತ್ತೆ ಯಾರು ದೇಶದ್ರೋಹಿಗಳು, ಯಾರು ದೇಶಭಕ್ತರು, ಯಾರು ರೈತರ ಪರ ಇದ್ದೀವಿ, ಯಾರು ರೈತರು ಅಂತೇಳಿ. ಯಾರು ನೆಲದಲ್ಲಿ ಉಳ್ತಾನೋ ಅವರು ರೈತ ಇದ್ದಾನೆ, ಆ ಅನ್ನ ತಿನ್ನೋ ನಾವು ರೈತರ ಪರ ಇರಬೇಕಾಗುತ್ತೆ. ನಾವು ರೈತರ ವಿರುದ್ಧ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ ಇವತ್ತು ರೈತರು ಭಾರತ ಬಂದಿಗೆ ಕರೆ ಕೊಟ್ಟಿದ್ದಾರೆ. ಅದರ ಪರವಾಗಿ ನಾವು ಇಲ್ಲಿ ಸಾಂಕೇತಿಕ ಮುಷ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮಲ್ಲಿ ನಾವು ವಿರಾಜಪೇಟೆ ಬಂದ್ ಮಾಡಲಿಕ್ಕೆ ನಾವು ಸಾಧ್ಯ ಆಯಿತು. ಒಂದು ವೇಳೆ ನಮ್ಮ ಮನಸ್ಸು ಮಾಡಿದ್ರೆ ಬಂದ್ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ ಲಾಸ್ಟ್ ಟೈಮಲ್ಲಿ ನಾವು ಬಂದ್ ಮಾಡಿ ನಮ್ಮಿಂದ ತೊಂದರೆ ಆಗಬಾರ್ದು. ಮತ್ತು ಈ ಚುನಾವಣೆ ಘೋಷಣೆ ಆಗಿದೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ. ಈ ಕಾರಣದಿಂದ ನಾವು ಸಾಂಕೇತಿಕವಾಗಿ ಈ ಪ್ರತಿಭಟನೆ ಮಾಡಿ ನಾವು BJPಯ ಕೇಂದ್ರ ಸರ್ಕಾರಕ್ಕೆ ಹಾಗೂ ಏನು ರೈತ ವಿರೋಧಿ ಕೇಂದ್ರ ಸರ್ಕಾರ ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವು ಕಾನೂನುಗಳನ್ನು ವಾಪಸ್ ತಗೊಳ್ಳಿ. ಅವೆಲ್ಲ ಜನರ ಪರವಾದ ಕಾನೂನುಗಳನ್ನು ಜಾರಿಗೆ ಮಾಡಿ. ನಿಮ್ಮ ಪರ ಜನ ಇರ್ತಾರೆ, ಜನ ನಿಮ್ಮನ್ನು ಮೆಚ್ಚಿಕೊಳ್ತಾರೆ. ಇವತ್ತು ಜನರು ನಿಮ್ಮನ್ನು ಚೂನ್ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನೀವು ನಿಮ್ಮ ಕಾರ್ಪೊರೇಟ್ ನಿಮ್ಮ ಮನಸ್ಸು ಅದಕ್ಕೆ ಕೆಟ್ಟ ಮನಸ್ಸಾಗಿದ್ದಕ್ಕೆ ಈ ರೀತಿಯ ಕಾನೂನುಗಳನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಆದ ಕಾರಣ ಕಾನೂನುಗಳನ್ನು ತಿದ್ದುಪಡಿ ಮಾಡಿದರೆ, ಏನು ಕಾನೂನುಗಳನ್ನು ಜಾರಿಗೆ ತಂದಿದ್ರೆ ಅದನ್ನು ಕೂಡಲೇ ವಾಪಸ್ ತಗೋಬೇಕಂತ ಈ ಮೂಲಕ ನಾವು ಒತ್ತಡ ಹಾಕಿಬಿಟ್ಟು ದೇಶದ ವಿವಿಧ ರೈತ ಸಂಘಟನೆಗಳು ನಡೆಸ್ತಾ ಇರುವ ಭಾರತ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಡಗು ಜಿಲ್ಲಾ ಘಟಕ ನಗರದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಿತು. ನಗರದ ಚೌಕಿ ಸರ್ಕಲ್ನಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಮಾತನಾಡಿ, ದೇಶದ ಬೆನ್ನೆಲುಬು ಆಗಿರುವ ರೈತರ ವಿರುದ್ಧದ ಕಾಯ್ದೆಯಿಂದ ಜಾರಿಗೆ ತರುವ ಮೂಲಕ ರೈತರ ಮೇಲೆ ದೌರ್ಜನ್ಯ ಎಸಗ್ತಾ ಇದೆ ಅಂತ ಆರೋಪಿಸಿದರು. ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿರುವ ಕಾಯ್ದೆಯಿಂದಾಗಿ ರೈತಾಪಿ ವರ್ಗಕ್ಕೆ ಘೋರ ಅನ್ಯಾಯವಾಗಲಿದೆ ಎಂದರು. ಇಂತಹ ಕಾಯ್ದೆಯಿಂದ ಜಾರಿಗೆ ತರುವ ಮುನ್ನ ಯಾವುದೇ ಚರ್ಚೆಗಳಿಲ್ಲದೆ ಇದರ ಸಾಧಕ ಬಾಧಕಗಳನ್ನು ಅವಲೋಕಿಸದೆ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದು ಸರ್ಕಾರದ ಈ ನಡವಳಿಕೆ ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧ್ಯಕ್ಷ ಮನ್ಸೂರ್ ಮಾತನಾಡಿ, ಕೋವಿಡ್ನಿಂದಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ರೈತರ ಬೆಳೆಗಾರರ ನೆರವಿಗೆ ಬರಬೇಕಾದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೃಷಿ ಮಸೂದೆ ಕಾಯ್ದೆಯಿಂದ ಜಾರಿಗೆ ತರುವ ಮೂಲಕ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮಾರಾಟ ಮಾಡುವ ಮೂಲಕ ಎಲ್ಲವನ್ನ ಖಾಸಗೀಕರಣ ಮಾಡಲು ಹೊರಟಿರುವುದು ಖಂಡನೀಯವೆಂದರು. ಇದನ್ನು ಖಂಡಿಸುತ್ತಾ ಇವತ್ತು ವಿವಿಧ ರೈತ ಪರ ಕಾರ್ಮಿಕ ಪರ ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ಭಾರತ್ ಬಂದ್ಗೆ ಕರೆಯನ್ನು ನೀಡಿದೆ. ಈ ಭಾರತ್ ಬಂದ್ಗೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ದೇಶದಾದ್ಯಂತ ಇವತ್ತು ರೈತರ ಪರವಾಗಿ ಈ ಕರಾಳ ಕೃಷಿ ಕಾನೂನುಗಳನ್ನು, ರೈತರ ಮರಣಶಾಸನವನ್ನು ಬರೆಯುವಂತಹ ಕರಾಳ ಕೃಷಿ ಕಾನೂನುಗಳನ್ನು ಹಿಂಪಡಿಬೇಕು ಎಂಬಂತಹ ಆಗ್ರಹದೊಂದಿಗೆ ಈ ಭಾರತ್ ಬಂದ್ಗೆ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಎರಡನೇದಾಗಿ ಇವತ್ತು ಕೊಡಗು ಜಿಲ್ಲೆಯ ಈ ಚೌಕಿ ಸರ್ಕಲ್ನಲ್ಲಿ ನಾವು ಸಾಲಿಡಾರಿಟಿ ವಿತ್ ಫಾರ್ಮರ್ಸ್ ಏನು ಡೆಲ್ಲಿಯಲ್ಲಿ ಪ್ರತಿಭಟನಾ ನಿರತ ರೈತರ ಬೆಂಬಲವಾಗಿದ್ದುಕೊಂಡು ಅವರ ಏನು ನೈತಿಕ ಬೆಂಬಲವನ್ನು ಕೊಡ್ತಾ ಹೋರಾಟದಲ್ಲಿ ನೀವು ಮುಂದುವರಿರಿ, ಬಂಡವಾಳಶಾಹಿಗಳ ಪರವಾದಂತಹ ಮತ್ತು ರೈತರ ಈ ದೇಶದ ದುಡಿಯುವ ವರ್ಗದ ಅನ್ನದಾತರ ಮರಣ ಶಾಸನವನ್ನು ಬರೆಯುವಂತಹ ಏನು ಕೃಷಿ ಕಾನೂನುಗಳನ್ನು
ಸುಗ್ರೀವಾಜ್ಞೆ ಮುಖಾಂತರ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ. ಇದನ್ನು ಹಿಂಪಡೆಯುವವರೆಗೂ ನಿಮ್ಮ ಹೋರಾಟ ನಿರಂತರವಾಗಿರಲಿ. ನಿಮ್ಮ ಹೋರಾಟಕ್ಕೆ ದೇಶದ ಸಂಪೂರ್ಣ ಸರ್ವ ಜನರು ಕೂಡ ನಾವು ಕೈ ಜೋಡಿಸ್ತೀವಿ ಎಂಬಂತಹ ಒಂದು ಮೆಸೇಜನ್ನು ಮಾಧ್ಯಮಗಳ ಮುಖಾಂತರ ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ಯಾರ ಹಿತಾಸಕ್ತಿಗಾಗಿ ಈ ಕಾನೂನನ್ನು ಜಾರಿಗೆ ತರ್ತಾ ಇದೆ? ಇಲ್ಲಿ ಕೇಂದ್ರ NDA ಮೈತ್ರಿಕೂಟವಾಗಿದ್ದಂತಹ ಅಕಾಲಿ ದಳದ ಕೃಷಿ ಮಂತ್ರಿ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈ ಕೃಷಿ ಕಾನೂನುಗಳು ಜಾರಿಗೆ ಬರಬಾರ್ದು ಅಂತೇಳಿ ಪ್ರತಿಭಟಿಸ್ತಾರೆ. ಇನ್ನೊಂದು ಕಡೆಯಲ್ಲಿ ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಂತಹ ರೈತರು ಅವರಿಗೆ ಬೇಡದಾದಂತಹ ಈ ಕಾನೂನು ಕೇಂದ್ರ ಸರ್ಕಾರ ಯಾಕೆ ಜಿದ್ದಾಜಿದ್ದಿಗೆ ಬಂದು ಇದನ್ನು ಜಾರಿಗೆ ತರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಹುನ್ನಾರ ಅಡಗಿದೆ. ಆ ಹುನ್ನಾರ ಏನಂತ ಹೇಳಿದ್ರೆ ಇಲ್ಲಿರುವಂತಹ ಬಂಡವಾಳಶಾಹಿಗಳು ಮತ್ತು ಕಾರ್ಪೊರೇಟ್ ಕಂಪನಿಗಳ ಫೇವರ್ನಲ್ಲಿ ಈ ಕಾನೂನಿದೆ. ಈ ಬಡವರಿಗೆ ಈಗಾಗಲೇ ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ನೀಡಲಿಕ್ಕೆ ಸಾಧ್ಯವಾಗದಂತಹ ಈ ಪರಿಸ್ಥಿತಿಯಲ್ಲಿ ಕೃಷಿ ವಿರುದ್ಧವಾಗಿ, ರೈತರ ವಿರುದ್ಧವಾಗಿ ಈ ಕಾನೂನನ್ನು ಯಾಕೆ ಜಾರಿಗೆ ತರ್ತಾ ಇದ್ದೀರಾ? 8 ಸುತ್ತಿನ ಮಾತುಕತೆಯನ್ನು ನೀವು ಮಾಡಿದ್ದೀರಾ ರೈತರೊಂದಿಗೆ. ಏನು ಕೇಳ್ತಾ ಇದ್ದಾರೆ ಸ್ವಾಮಿ ರೈತರು ಕೇಳ್ತಾ ಇರುವಂಥದ್ದು ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆಯನ್ನು ಬೇಕಾಗಿ ನೀವು ಕಾನೂನನ್ನು ರೂಪಿಸಿ ಅಂತ ಕೇಳ್ತಾ ಇದ್ದಾರೆ. ಅವರು ನಿಮ್ಮ ಆಸ್ತಿಯನ್ನು ಕೇಳ್ತಾ ಇಲ್ಲ, ನಿಮ್ಮ ಅಂತಸ್ತನ್ನು ಕೇಳ್ತಾ ಇಲ್ಲ. ಅದನ್ನು ಕೊಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಪ್ರತಿ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ಯಾಕೆ? ಅವನು ಬೆಳೆದಂತಹ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ದಿನಕ್ಕೆ 48 ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಈ ದೇಶದಲ್ಲಿ ಒಂದು ಕಡೆ ಯೋಧ ಈ ದೇಶದ ರಾಷ್ಟ್ರದ ರಕ್ಷಣೆಗಾಗಿ ತನ್ನ ಜೀವವನ್ನು ಅಲ್ಲಿ ಪ್ರಾಣತ್ಯಾಗ ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ನಮ್ಮ ಹಸಿದಂತಹ ಹೊಟ್ಟೆಗಳಿಗೆ ಅನ್ನವನ್ನು ಉಳಿಸ್ಲಿಕ್ಕೆ ಬೇಕಾಗಿ ದಿನದ 24 ಗಂಟೆಯು ತನ್ನ ಹೊಲ ಗದ್ದೆಗಳಲ್ಲಿ ದುಡಿಯುವಂಥ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ಸರ್ಕಾರಕ್ಕೆ ಕಣ್ಣಿಲ್ವಾ? ಸರ್ಕಾರಕ್ಕೆ ಕಿವಿ ಇಲ್ವಾ? ಸರ್ಕಾರಕ್ಕೆ ಸಂವೇದನೆ ಇಲ್ವಾ? ಇದನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಶ್ನಿಸ್ತಾ ಇದೆ. ನೀವು ಈ ದೇಶದ ರೈತರ ಪರವಾಗಿದ್ದರೆ ಇಮಿಡಿಯೇಟ್ಲಿ ಆಗಿ ನೀವು ಜಾರಿಗೆ ತಂದಿರುವಂತಹ ಕರಾಳ ಕೃಷಿ ಮಸೂದೆಗಳಿಗೆ ಏನು ತಿದ್ದುಪಡಿಯನ್ನು ತಂದಿದ್ದೀರಾ ಅದನ್ನು ಹಿಂಪಡಿಬೇಕಂತೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ. ಪ್ರತಿಭಟನೆಯಲ್ಲಿ ಸಮಿತಿ ಸದಸ್ಯ ಅಮೀನ್ ಮೊಯ್ಸಿನ್, ಜಿಲ್ಲಾ ಕಾರ್ಯದರ್ಶಿ ಅಬ್ದುಲ್ ಅಡ್ಕಾರ್, ಸಹ ಕಾರ್ಯದರ್ಶಿ ಜಲೀಲ್, ಪ್ರಮುಖರಾದ ಸೌಕತ್ ಅಲಿ ಮತ್ತಿತರರು ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಾರ್ಟಿಯ ರೈತಪರ ನಿಲುವಿನ ವಿರುದ್ಧ ಭಾರತ ಬಂದ್ ಕರೆ ನೀಡಿರುವುದು ರಾಜಕೀಯ ಪ್ರೇರಿತ, ಕೆಲವು ಮಧ್ಯವರ್ತಿಗಳ ಷಡ್ಯಂತ್ರ ಅಂತ ಬಿಜೆಪಿ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ನಾಗೇಶ್ ಕುಂದಲ್ಪಾಡಿ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೃಷಿ ಕ್ಷೇತ್ರದ ಸುಧಾರಣೆಗಾಗಿ ದೂರದೃಷ್ಟಿಯ ಅನೇಕ ಯೋಜನೆಗಳನ್ನು ರೂಪಿಸಿ ರೈತರ ಆದಾಯವನ್ನು 2022ರ ಒಳಗೆ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೃಷಿ ಸುಧಾರಣೆಗೆ ಸಂಬಂಧಪಟ್ಟಂತೆ ಮಸೂದೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಇದರ ವಿರುದ್ಧ ದಲ್ಲಾಳಿಗಳು ಮತ್ತು ಕಮಿಷನ್ ಏಜೆಂಟರು ರಾಜಕೀಯ ದುರುದ್ದೇಶದೊಂದಿಗೆ ರೈತರ ಮುಖವಾಡ ಧರಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಪ್ರಧಾನಮಂತ್ರಿಗಳು ರೈತರಿಗಾಗಿ ವಿವಿಧ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇದರಿಂದ ರೈತರಿಗೆ ಗೊಬ್ಬರದ ಕೊರತೆ ನೀಗಿದೆ. ಅಲ್ಲದೆ ಗೊಬ್ಬರದ ದುರುಪಯೋಗ ಸಂಪೂರ್ಣವಾಗಿ ನಿಂತಿದೆ. 18,000 ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. ಕಿಸಾನ್ ಕಾರ್ಡ್ಗಳ ವಿತರಣೆಯ ಮೂಲಕ ರೈತರಿಗೆ ಬ್ಯಾಂಕ್ ಸೌಲಭ್ಯಗಳ ಅವಕಾಶ ಕಲ್ಪಿಸಲಾಗಿದೆ. ಮಣ್ಣಿನ ಫಲವತ್ತತೆ ಪರೀಕ್ಷಾ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಲಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೆ ತರಲಾಗಿದೆ. ಇದೇ ರೀತಿ ರೈತರಿಗಾಗಿ ಉತ್ತಮ ಯೋಜನೆಯನ್ನ ಅನುಷ್ಠಾನ ಮಾಡಲಾಗಿದೆ ಎಂದರು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೃಷಿ ಕ್ಷೇತ್ರದ ಸುಧಾರಣೆಗಾಗಿ ದೂರದೃಷ್ಟಿಯ ಅನೇಕ ಯೋಜನೆಗಳನ್ನು ರೂಪಿಸಿದ್ದು ರೈತರ ಆದಾಯವನ್ನು 2022ರ ಒಳಗೆ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೃಷಿ ಸುಧಾರಣೆಗೆ ಸಂಬಂಧಪಟ್ಟಂತೆ ಕೆಳಗಿನ 3 ಮಹತ್ವದ ಮಸೂದೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಬಹುಶಃ ಈಗಾಗಲೇ ಈ 3 ಮಸೂದೆಯ ಹಿನ್ನೆಲೆಯಲ್ಲಿ ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಅಂದರೆ ಉತ್ತೇಜನ ಮತ್ತು ಸೌಲಭ್ಯ ಮಸೂದೆ, 2 ರೈತರ ಬೆಳೆಗಳಿಗೆ ಬೆಲೆ ಭರವಸೆ ಮತ್ತು ಸೇವಾ ಒಪ್ಪಂದ ಕಲ್ಯಾಣ ಮತ್ತು ರಕ್ಷಣೆ ಮಸೂದೆ, 3 ಅಗತ್ಯ ಸರಕುಗಳ ತಿದ್ದುಪಡಿ ಮಸೂದೆ. ಆದರೆ ಇದರ ವಿರುದ್ಧ ದಲ್ಲಾಳಿಗಳು ಮತ್ತು ಕಮಿಷನ್ ಏಜೆಂಟರು ರಾಜ್ಯಕ್ಕೆ ದುರುದ್ದೇಶದಿಂದ ರೈತರ ಮುಖವಾಡ ಧರಿಸಿ ನವದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದು ಇವತ್ತು ಮಂಗಳವಾರದಂದು ಅನಗತ್ಯವಾಗಿ ರೈತರನ್ನು ದಾರಿ ತಪ್ಪಿಸುವ ಹಿನ್ನೆಲೆಯೊಳಗೆ ಭಾರತ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ರೈತರ ಆದಾಯವನ್ನು 2022ರ ಒಳಗೆ ದ್ವಿಗುಣಗೊಳಿಸಲು ಮಾನ್ಯ ಪ್ರಧಾನಮಂತ್ರಿಗಳು ಕೃಷಿ ಮಂತ್ರಾಲಯದ ಮೂಲಕ ಕೈಗೊಂಡಿರುವ ಕ್ರಮಗಳು, 1 ಬೇವು ಲಿಖಿತ ಯೂರಿಯಾ
ಇದರಿಂದಾಗಿ ಯೂರಿಯಾ ಗೊಬ್ಬರದ ಕೊರತೆ ನೀಗಿದ್ದು ಯೂರಿಯಾ ಗೊಬ್ಬರದ ದುರುಪಯೋಗ ಸಂಪೂರ್ಣವಾಗಿ ನಿಂತಿದೆ. 18,000 ಹಳ್ಳಿಗಳು ಸ್ವಾತಂತ್ರ್ಯ ಬಂದ 70 ವರ್ಷಗಳ ನಂತರವೂ ವಿದ್ಯುತ್ ಸಂಪರ್ಕ ಪಡೆದಿರಲಿಲ್ಲ. ಈ ಸಮಸ್ಯೆ ಪರಿಹರಿಸಲಾಗಿದೆ. ಬೀಜ್ ಸೆ ವಜಹ ತಕ್, ಬಿತ್ತನೆ ಬೀಜದಿಂದ ಮಾರುಕಟ್ಟೆಯವರೆಗೆ ಎನ್ನುವ ಕೃಷಿ ಸುಧಾರಣೆಯ ಘೋಷಣೆಯ ಜೊತೆಗೆ ರೈತರ ಇಳುವರಿ ಉತ್ತಮ ದರ ನಿಗದಿಪಡಿಸಿ 2022ರವರೆಗೆ ರೈತರ ಆದಾಯ ದ್ವಿಗುಣಗೊಳಿಸುವ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಕಿಸಾನ್ ಕಾರ್ಡ್ ವಿತರಣೆಯ ಮೂಲಕ ರೈತರಿಗೆ ಬ್ಯಾಂಕ್ ಸೌಲಭ್ಯ ಅವಕಾಶ ವಿಸ್ತರಣೆ. ಬಿಜೆಪಿ ಜಿಲ್ಲಾ ವಕ್ತಾರ ಮಹೇಶ್ ಜೈನಿ ಮಾತನಾಡಿ, ವಿರೋಧ ಪಕ್ಷಗಳು ವಿರೋಧ ವ್ಯಕ್ತಪಡಿಸುವ ಸಲುವಾಗಿ ರೈತರ ಕಾನೂನು ಜಾರಿಗೆ ತಂದ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಪ್ರತಿಭಟನೆ ನಡೆಸ್ತಾ ಇದೆ. ಇದು ರೈತ ವಿರೋಧಿ ಸರ್ಕಾರ ಎಂಬುದನ್ನು ಬಿಂಬಿಸುವ ಪ್ರಯತ್ನವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದೆ ಎಂದರು. ಭಾರತೀಯ ಜನತಾ ಪಕ್ಷದ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ನಂತರದ ದಿನಗಳಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ವಿರೋಧ ಮಾಡಬೇಕು ಅಂತೇಳಿ ವಿರೋಧ ಪಕ್ಷಗಳು ಕಾಯ್ತಾರೆ. ಈ ದೇಶಕ್ಕೆ ಏನಾದರೂ ಒಂದು ಒಳ್ಳೆ ಆಡಳಿತವನ್ನು ಕೊಡಬೇಕು, ರೈತರ ಪರ, ಕಾರ್ಮಿಕ ಪರ, ಈ ದೇಶದ ರಕ್ಷಣೆ ಮಾಡ್ತಿರುವಂತಹ ಸೈನಿಕ ಪರ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡಾಗಲೂ ವಿರೋಧ ಪಕ್ಷಗಳು ಕೇವಲ ವಿರೋಧ ವ್ಯಕ್ತಪಡಿಸುವುದಕ್ಕಾಗಿ ವಿರೋಧವನ್ನು ಮಾಡ್ತಿದೆ. ರೈತ ಮೋರ್ಚಾದ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಮಾತನಾಡಿ, ರೈತರಿಗಾಗಿ ಜಾರಿಗೆ ತಂದ ಮಸೂದೆಗಳ ಮಾಹಿತಿ ಕೊರತೆಯಿಂದಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅವರಿಗೆ ಕಾಯ್ದೆಯ ಸತ್ಯಾಂಶ ತಿಳಿದಿಲ್ಲ ಎಂದ ಅವರು, ದೇಶಾದ್ಯಂತ ವಿರೋಧ ಪಕ್ಷಗಳು ಸೋತಿದ್ದು ಹತಾಶೆಯಿಂದ ರೈತರನ್ನ ಮೋದಿ ಸರ್ಕಾರದ ವಿರುದ್ಧ ಎತ್ತಿಕಟ್ಟುವ ಪ್ರಯತ್ನ ನಡೀತಾ ಇದೆ ಎಂದರು. ಗೋಷ್ಠಿಯಲ್ಲಿ ವಕ್ತಾರರಾದ ಸುವಿನ್, ಬಿಜೆ ದೀಪಕ್ ಹಾಜರಿದ್ದರು. ವಿರೋಧ ಪಕ್ಷಗಳು ಈ ವಿಚಾರದ ಬಗ್ಗೆ, ಕಾಯ್ದೆಗಳ ಬಗ್ಗೆ ಮಾಹಿತಿ ಕೊರತೆಯಿಂದ ಮತ್ತು ಆ ಒಂದು ವಿರೋಧ ಮಾಡಲಿಕ್ಕೋಸ್ಕರ ರಾಜಕೀಯ ಕಾರಣಗಳಿಗೋಸ್ಕರ ರೈತ ಸಂಘಟನೆಗಳ ಹೆಸರಿನಲ್ಲಿ ಇನ್ನು ಬಂದ್ ಆಚರಿಸತಕ್ಕಂಥದ್ದು ಖಂಡನೀಯ. ಮೊದಲನೇದಾಗಿ ಅವರು ಕಾಯ್ದೆಗಳ ಬಗ್ಗೆ ಸರಿಯಾದ ಅಧ್ಯಯನ ಮಾಡಲಿಲ್ಲ ಅಂತ ನಾವು ಅನ್ಕೋಬೇಕಾಗ್ತದೆ. ಇಲ್ಲಿ ಮೊದಲನೇ ಕಾಯ್ದೆ ತಗೊಂಡ್ರೆ ರೈತರ ಉತ್ಪನ್ನ ವ್ಯಾಪಾರ ವಾಣಿಜ್ಯ ಮಸೂದೆ ಏನ್ ಹೇಳ್ತಾರೆ? ಮುಂಚೆ ಏನಾಗ್ತಿತ್ತು, ರೈತರಿಗೆ 3 ಅವಕಾಶಗಳಿಂದ. ಒಂದು ಟ್ರೇಡ್ ಏರಿಯಾ, ಅವ್ರ ವ್ಯಾಪಾರ ಬೆಳೀತಕ್ಕಂಥ ಜಾಗದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇತ್ತು. ಎರಡನೇದು APMC ಮಾಡಲಿಕ್ಕೆ ಅವಕಾಶ ಇತ್ತು. ಮೂರನೇದು MSP, ಮಿನಿಮಮ್ ಸಪೋರ್ಟ್ ಪ್ರೈಸ್, ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಅಂತ ಏನು ಹೇಳ್ತಾರೆ, ಅದರ ಅವಕಾಶ. ಈ ಕಾಯ್ದೆಯಲ್ಲಿ ಅವರಿಗೆ ಮುಕ್ತ ಅವಕಾಶಗಳನ್ನು ಕಲ್ಪಿಸಿಕೊಡಿ. ಇಲ್ಲಿ ಒಂಥರ ಸ್ವಾತಂತ್ರ್ಯ ಸಿಕ್ಕಂಗಾಗಿ ಅವನ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ಅಥವಾ APMC ವ್ಯಾಪ್ತಿ ಬಿಟ್ಟು ಸರ್ಕಾರದ ಹಿಡಿತ ಬಿಟ್ಟು ಅವರಿಗೆ ಏನೂ ಮಾಡಲಿಕ್ಕೆ ಒಂದು ಅವಕಾಶಗಳೇ ಇರಲಿಲ್ಲ. ಈಗ ಕೇಂದ್ರ ಸರ್ಕಾರ ಆ ಒಂದು ಅವಕಾಶವನ್ನು ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಅಥವಾ ಜಿಲ್ಲಾ ಮಟ್ಟದಲ್ಲಿರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ಮಾಡಲಿಕ್ಕೆ ಅವರಿಗೆ ಮುಕ್ತ ಅವಕಾಶವನ್ನು ಕೊಟ್ಟಿರೋದು ತಪ್ಪ ಅನ್ನೋದು ನಾವು ವಿರೋಧ ಪಕ್ಷವನ್ನು ನೇರವಾಗಿ ಕೇಳ್ತೇವೆ. ಅದು ಮೊದಲನೇ ಕಾಯ್ದೆ. ಎರಡನೇ ಕಾಯ್ದೆ ರೈತರ ಬೆಳೆಗಳಿಗೆ ಬೆಲೆ ಭರವಸೆ ಮತ್ತು ಸೇವಾ ಪಾಲನೆ. ನಮಗೆಲ್ಲ ಗೊತ್ತಿದೆ, ನಮ್ಮ ದೇಶದಲ್ಲಿ 85% ರೈತರು ಏನಿದ್ದಾರೆ ಎಲ್ಲ ಸಣ್ಣ ಹಿಡುವಳಿದಾರರು, ಭೂ ರೈತರು, ಹಿಂದುಳಿದ ವರ್ಗದವರು, ಮಹಿಳೆಯರು. ಈ 85% ರೈತರು 1 ಎಕರೆ, 2 ಎಕರೆ, 3 ಎಕರೆ, 5 ಎಕರೆ ಕೆಳಗಡೆ ಇರ್ತಕ್ಕಂಥ ರೈತರು ಸಂಘಟಿತರಾಗಲಿಲ್ಲ ಅಂತಂದ್ರೆ ಅವರು ಉದ್ಯಮಿಗಳಾಗಲಿಕ್ಕೆ ಆಗ್ತಾರೆ. ರೈತಪರ ಸಂಘಟನೆಗಳು ಕರೆ ನೀಡಿದ್ದ ಬಂದ್ ಹಿನ್ನೆಲೆಯಲ್ಲಿ ಕುಶಾಲನಗರದಲ್ಲಿ ವಿವಿಧ ರೈತಪರ ಸಂಘಟನೆಗಳು ಸ್ಥಳೀಯ ಸಂಘಟನೆಗಳ ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕುಶಾಲನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರದ ತಿದ್ದುಪಡಿ ಮಸೂದೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಡೆಸಿದರು. ರೈತ ವಿರೋಧಿ ಮಸೂದೆಯನ್ನು ಕೂಡಲೇ ಹಿಂತೆಗೆಯಿರಿ. ರೈತ ವಿರೋಧಿ ಮಸೂದೆಯನ್ನು ಕೂಡಲೇ ಹಿಂತೆಗೆಯಿರಿ. ರೈತ ಕಾರ್ಮಿಕರ ಐಕ್ಯತೆ ಹೋರಾಟಕ್ಕೆ ಜಯವಾಗಲಿ. ರೈತ ಕಾರ್ಮಿಕರ ಐಕ್ಯತೆ ಹೋರಾಟಕ್ಕೆ ಜಯವಾಗಲಿ. ಕೇಂದ್ರ ಸರ್ಕಾರದ ಈ ಸಂದರ್ಭ ಮಾತನಾಡಿದ ಸಿಐಟಿಯು ಪ್ರಮುಖ ಭರತ್, ರೈತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ರೈತರ ವಿರುದ್ಧವಾದ ಆಡಳಿತ ನಡೆಸ್ತಾ ಇದ್ದು ಸಂವಿಧಾನ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ರೈತ ಮಸೂದೆಗಳನ್ನು ತಿದ್ದುಪಡಿಗೊಳಿಸಿ ಬಂಡವಾಳಶಾಹಿಗಳ ಪರ ನಿಂತು ಕೇಂದ್ರ ಸರ್ಕಾರ ರೈತರಿಗೆ ಅನ್ಯಾಯ ಮಾಡಲು ಹೊರಟಿದೆ ಎಂದು ಆರೋಪಿಸಿದರು. ರೈತರ ಮೇಲೆ
ದುಡಿಯುವ ಕಾರ್ಮಿಕರ ಮೇಲೆ ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ರು, ಎಲ್ಲ ಆಶ್ವಾಸನೆಗಳು ಸುಳ್ಳಾಗಿದೆ. ಇವತ್ತು ಅಧಿಕಾರವನ್ನು ನಡೆಸುವಾಗ ಅವರು ತರ್ತಾ ಇರತಕ್ಕಂಥ ನೀತಿಗಳು ಈ ದೇಶದಲ್ಲಿ ಅನ್ನ ಕೊಡತಕ್ಕಂಥ ರೈತನ ಬಾಯಿಗೆ ಮಣ್ಣು ಹಾಕತಕ್ಕಂಥ ರೀತಿಯಲ್ಲಿ ಯಾವ ರೈತನ ಬಗ್ಗೆ ಒಲವನ್ನು ತೋರಿಸಿದ್ರು, ಯಾವ ರೈತನ ಮೇಲೆ ಪ್ರಮಾಣವನ್ನು ಇಟ್ಟು ಅಧಿಕಾರಕ್ಕೆ ಬಂದರು, ಯಾವ ರೈತರಿಗೆ ಆಶ್ವಾಸನೆಯನ್ನು ಕೊಟ್ಟರು. ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ರೈತರು ವಿರುದ್ಧವಾಗಿರತಕ್ಕಂಥ ನೀತಿಯನ್ನು ಇವತ್ತು ಪಾರ್ಲಿಮೆಂಟ್ನಲ್ಲಿ ಜಾರಿ ಮಾಡಿದ್ದಾರೆ ಅನ್ನತಕ್ಕಂಥದ್ದು ಬಹಳ ದೊಡ್ಡ ರೀತಿಯ ರೈತರ ಮೇಲೆ ಹೊಡೆತ ಬೀಳತಕ್ಕಂಥ ಒಂದು ಪರಿಸ್ಥಿತಿ. ಯಾವ ರೀತಿಯಲ್ಲಿ ಜಾರಿ ಮಾಡಿದ್ರು ಅನ್ನತಕ್ಕಂಥದ್ದು ಪ್ರಶ್ನೆ. ಪಾರ್ಲಿಮೆಂಟಿನ ನಿಯಮವನ್ನ ಗಾಳಿಗೆ ತೋರಿ, ಭಾರತದ ಸಂವಿಧಾನ ನೀತಿ ನಿಯಮಗಳನ್ನೆಲ್ಲ ಗಾಳಿಗೆ ತೋರಿ, ಭಾರತದ ಪ್ರಜಾಸತ್ತಾತ್ಮಕವಾಗಿರತಕ್ಕಂಥ ನೀತಿಯನ್ನ ಸರ್ಕಾರ ವೋಟಿಂಗ್ ಅನ್ನ ಮಾಡದೆ, ವೋಟಿಂಗ್ಗೆ ಅವಕಾಶವನ್ನ ಕೊಡದೆ ಪಾರ್ಲಿಮೆಂಟ್ನಲ್ಲಿ ತನ್ನ ಇಚ್ಛೆ ಬಂದ ರೀತಿ ಒಳಗಡೆ ರೈತರ ವಿರುದ್ಧವಾಗಿರತಕ್ಕಂಥ ನೀತಿಯನ್ನ ಪಾಸ್ ಮಾಡಿದ್ರು. ಯಾರಿಗಾಗಿ? ಈ ನಾಡಿನ ಜನತೆಗಾಗಿ ಅಲ್ಲ, ಭಾರತದ ಅಭಿವೃದ್ಧಿಗಾಗಿ ಅಲ್ಲ, ಭಾರತದ ರೈತನ ಅಭಿವೃದ್ಧಿಗಾಗಿ ಅಲ್ಲ, ಭಾರತದ ಕಾರ್ಮಿಕನ ಅಭಿವೃದ್ಧಿಗಾಗಿ ಅಲ್ಲ, ಭಾರತದಲ್ಲಿರ್ತಕ್ಕಂಥ ಕೋಟ್ಯಾನುಕೋಟಿ ಸಾಮಾನ್ಯರ ಜನರ ಪರವಾಗಿರತಕ್ಕಂಥದ್ದಲ್ಲ. ಇವತ್ತು ತಂದಿರತಕ್ಕಂಥ ರೈತ ನೀತಿಗಳು ಈ ದೇಶದ ಕಾರ್ಪೊರೇಟರ್ ಕಂಪನಿಗಳನ್ನ ಇನ್ನಷ್ಟು ಬೆಳೆಸಲಿಕ್ಕಾಗಿ, ಅವರಿಗೆ ಬಂಡವಾಳಶಾಹಿಗಳಿಗೆ ಇನ್ನಷ್ಟು ಬಂಡವಾಳವನ್ನ ಹೆಚ್ಚಿಸಲಿಕ್ಕಾಗಿ ಇವತ್ತು ರೈತ ವಿರೋಧಿ ನೀತಿಯನ್ನು ತಂದು ರೈತರನ್ನ ಇವತ್ತು ಸಂಕಷ್ಟಕ್ಕೀಡು ಮಾಡಿರ್ತಕ್ಕಂಥ ಸಂದರ್ಭದ ಒಳಗಡೆ 14ನೇ ದಿನ ಇವತ್ತು ದೆಹಲಿಯ ಒಳಗಡೆ ಇರತಕ್ಕಂತಹ ಎಲ್ಲ ಮುಖ್ಯ ದ್ವಾರಗಳನ್ನು ಮುಚ್ಚುವುದರ ಮುಖಾಂತರ ರೈತರು ಒಂದು ಐತಿಹಾಸಿಕವಾಗಿರತಕ್ಕಂಥ ಹೋರಾಟಕ್ಕೆ ಇಳಿದಿದ್ದಾರೆ. ಆ ರೈತ ಹೋರಾಟಕ್ಕೆ ಈ ಜಿಲ್ಲೆಯಲ್ಲಿರ್ತಕ್ಕಂತಹ ಕಾರ್ಮಿಕ ವರ್ಗ, ರೈತಾಪಿ ವರ್ಗ, ಸಾಮಾನ್ಯ ಜನ ಹೋರಾಟಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ನಾವಿವತ್ತು ಸೇರಿದ್ದೇವೆ. ರೈತ ಸಂಘದ ಮುಖಂಡ ನಿರ್ವಾಣಪ್ಪ ಮಾತನಾಡಿ, ಹಿಂದೆಂದೂ ಕಾಣದಂತಹ ಕ್ರೂರ ಆಡಳಿತವೊಂದ ಮೋದಿ ಸರ್ಕಾರ ನಡೆಸ್ತಾ ಇದೆ. ರೈತರು, ದಲಿತರು, ಜನಸಾಮಾನ್ಯರ ಪರ ಕಾಳಜಿ ವಹಿಸದೆ ದೇಶವನ್ನು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಲು ಹೊರಟಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಬಂದ್ ಕಾಲ ಕೊಟ್ಟಿದ್ದಾರೆ. ಆ ಬಂದ್ ಕಾಲಿಗೆ ಬೆಂಬಲಿಸಿ ನಾವು ಅದರ ಭಾಗವಾಗಿ ಕುಶಾಲನಗರದಲ್ಲಿ ನಾವು ಎಲ್ಲ ಸಂಘಟನೆಗಳು, ಎಲ್ಲ ಪ್ರಗತಿಪರ ಸಂಘಟನೆಗಳು ನಾವು ಒಟ್ಟಾಗಿ ಇಲ್ಲಿ ಹೋರಾಟ ಮಾಡ್ತಿದ್ದೀವಿ. ಬಂಧುಗಳೇ, ಇವತ್ತು ರೈತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇವತ್ತು ಜಗತ್ತಿನಲ್ಲಿ ಎಂದೂ ಕಾಣದಂಥ ಕ್ರೂರ ಸರ್ಕಾರ ಈ ನರೇಂದ್ರ ಮೋದಿ ಸರ್ಕಾರ. ಇಡೀ ದೇಶದಲ್ಲಿ ಇದುವರೆಗೆ ಬಂದಂತ ಯಾವುದೇ ಸರ್ಕಾರವನ್ನ ಇಷ್ಟೊಂದು ಕ್ರೂರಿ ಒಂದು ಹಿಟ್ಲರ್ ಸರ್ಕಾರವನ್ನ ನಾವು ಇವತ್ತು ನೋಡಲಿಲ್ಲ. ಅದು ಮೋದಿ ಸರ್ಕಾರ ಅಂತ ನೋಡ್ತಾ ಇದ್ದೀವಿ ನಾವು. ಬಂಧುಗಳೇ, ಇವತ್ತು ಈ ಮೋದಿ ಸರ್ಕಾರ ರೈತರ ಬಗ್ಗೆ ಕಾಳಜಿ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ, ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ಲ. ಇವರು ಬಲೋ ಭಾರತ್ ಮಾತಾಕಿ, ನಾವೇ ದೇಶವನ್ನು ಗುತ್ತಿಗೆ ತಗೊಂಡಿದ್ದೀವಿ, ನಾವೇ ದೇಶದ ವಾರಸ್ದಾರರು ಅಂತ ಹೇಳ್ಕೊಳ್ತಕ್ಕಂಥವ್ರು ಇಡೀ ದೇಶವನ್ನ ಮಾರ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ಇಡೀ ದೇಶವನ್ನ ಕಾರ್ಪೊರೇಟ್ ಶಕ್ತಿಗಳಿಗೆ ಅವರ ಬೂಟಡಿಗೆ ತಗೊಂಡೋಗಿ ಇಡೀ ದೇಶವನ್ನ ಇಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು APMC ಕಾಯ್ದೆಯನ್ನ ಕಾರ್ಪೊರೇಟ್ ಶಕ್ತಿಗಳಿಗೆ ಕೊಡ್ತಾ ಇದ್ದಾರೆ. ಇವತ್ತು ಇಡೀ ರೈತ ರಂಗವನ್ನ, ಕೃಷಿ ರಂಗವನ್ನ ನಾಶ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಭ್ರಷ್ಟ ಸರ್ಕಾರ ತೊಲಗಬೇಕು. ಇವತ್ತು ಕೊರೋನಾ ವೈರಸ್ ಬಂದಾಗ ಅದನ್ನು ತಡೆಗಟ್ಟ ಯೋಗ್ಯತೆ ಇವರಿಗಿರಲಿಲ್ಲ. ಸಿಐಟಿಯು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ CPI-ML, INTUC, ದಲಿತ ಸಂಘರ್ಷ ಸಮಿತಿ, AITUC, ರಾಜ್ಯ ರೈತ ಸಂಘ, ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗಳು ಪ್ರತಿಭಟನೆಗೆ ಬೆಂಬಲ ಸೂಚಿಸಿದವು. ಪ್ರಮುಖರಾದ ನಾಪಂಡ ಮುತ್ತಪ್ಪ, ಗೋವಿಂದರಾಜ್ ದಾಸ್, KR ಜಗದೀಶ್, KB ರಾಜು, ಸೋಮಪ್ಪ, T ಜೋಸೆಫ್, ಕೀರ್ತಿರಾಜ್, ಭಾಸ್ಕರ್, ಕಿರಣ್, ಮಾದೇವ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಡಿಕೇರಿ ಪಟ್ಟಣ ಸಹಕಾರ ಬ್ಯಾಂಕ್ ಪ್ರಸಕ್ತ ಸಾಲಿನಲ್ಲಿ 26,41,66,000 ವಹಿವಾಟು ನಡೆಸುವುದರೊಂದಿಗೆ 33.19 ಲಕ್ಷ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕ್ ಆಡಳಿತ ಮಂಡಳಿ ಅಧ್ಯಕ್ಷ CK ಬಾಲಕೃಷ್ಣ ತಿಳಿಸಿದ್ದಾರೆ. ಬ್ಯಾಂಕ್ ಪ್ರಸಕ್ತ 2,434 ಸದಸ್ಯರನ್ನು ಹೊಂದಿದ್ದು, ಅಧಿಕೃತ ಪಾಲು ಬಂಡವಾಳ 1,23,93,000 ಹಾಗೂ ದುಡಿಯುವ ಬಂಡವಾಳ 35,50,32,000ಗಳಷ್ಟಿದೆ.
32,59,06,000 ರೂಪಾಯಿಗಳ ವಿವಿಧ ಠೇವಣಾತಿಗಳನ್ನು ಹೊಂದಿದ್ದು, ಕಳೆದ ಸಾಲಿಗೆ ಹೋಲಿಸಿದರೆ ದುಡಿಯುವ ಬಂಡವಾಳದಲ್ಲಿ 2,28,40,000 ಏರಿಕೆಯಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಬ್ಯಾಂಕ್ ತಂದ ಗ್ರಾಹಕರಿಗೆ ಜಾಮೀನು ಸಾಲ, ಆಭರಣ ಸಾಲ, ಮನೆ ಖರೀದಿ ಸಾಲ, ವಾಹನ ಖರೀದಿ ಸಾಲ, ವ್ಯಾಪಾರ ಅಭಿವೃದ್ಧಿ ಸಾಲ, ಪಿಗ್ಮಿ 100 ದಿನದ ಸಾಲಗಳನ್ನು ನೀಡುತ್ತಾ ಇದೆ. ಬ್ಯಾಂಕ್ನಲ್ಲಿ ಠೇವಣಿ ಇಡುವ ಗ್ರಾಹಕರಿಗೆ ಕನಿಷ್ಠ 4 ರಿಂದ ಗರಿಷ್ಠ 6.50ವರೆಗೆ ಬಡ್ಡಿ ನೀಡಲಾಗ್ತಾ ಇದೆ. ಅಲ್ಲದೆ 1 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟು ಠೇವಣಿ ಇಡುವ ಹಿರಿಯ ನಾಗರಿಕರ ಠೇವಣಿಗಳಿಗೆ 0.50 ಹೆಚ್ಚಿನ ಬಡ್ಡಿ ನೀಡುತ್ತಾ ಇದೆ ಎಂದು ಬಾಲಕೃಷ್ಣ ಹೇಳಿದರು. ಬ್ಯಾಂಕ್ನ ಪ್ರಸಕ್ತ ಸಾಲಿನ ಮಹಾಸಭೆ ಡಿಸೆಂಬರ್ 12ರಂದು ಮಡಿಕೇರಿಯ ಕೊಡವ ಸಮಾಜದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಬ್ಯಾಂಕಿನ ಅಧಿಕೃತ ಪಾಲುಬಂಡವಾಳವು 153.93 ಲಕ್ಷ ಸಂಗ್ರಹದಲ್ಲಿರುತ್ತದೆ ಹಾಗೂ ಎ ತರಗತಿಯ ಪಾಲುಬಂಧರ ಮುಖಬೆಲೆ 1000 ಆಗಿರುತ್ತದೆ. ಬ್ಯಾಂಕಿನ ದುಡಿಯುವ ಬಂಡವಾಳವು 3,550.32 ಲಕ್ಷ ಆಗಿದ್ದು, ಕಳೆದ ಸಾಲಿಗಿಂತಲೂ 278.85 ಲಕ್ಷದಷ್ಟು ಅಧಿಕವಾಗಿರುತ್ತದೆ. ಬ್ಯಾಂಕ್ ಪ್ರಸ್ತುತ 3,259.06 ಲಕ್ಷದಷ್ಟು ವಿವಿಧ ಠೇವಣಾತಿಗಳನ್ನು ಹೊಂದಿದ್ದು, ಕಳೆದ ಸಾಲಿಗಿಂತಲೂ 228.40 ಲಕ್ಷದಷ್ಟು ಏರಿಕೆ ಉಂಟಾಗಿದೆ. ಅಲ್ಲದೆ ತಾನು ಹೊಂದಿರುವ ಠೇವಣಾತಿಗಳ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಡಿಪಾಸಿಟ್ ಇನ್ಶೂರೆನ್ಸ್ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ವಿಮೆ ಇರಿಸಲಾಗಿದೆ. ಬ್ಯಾಂಕು ತನ್ನ ದ್ರವ್ಯಾಸ್ತಿಯನ್ನು ನಿಗದಿತ ಮಿತಿಯೊಳಗೆ ಕಾಯ್ದುಕೊಂಡು ಬರಲಾಗುತ್ತಿದೆ. ಸುಮಾರು 552.44 ಲಕ್ಷದಷ್ಟು ಹಣವನ್ನು ವಿವಿಧ ಬ್ಯಾಂಕುಗಳಲ್ಲಿ ವಿನಿಯೋಗಿಸಲಾಗಿದ್ದು, ಸರ್ಕಾರಿ ಮತ್ತು ಭದ್ರತಾ ಪತ್ರದಲ್ಲಿ 1,026.64 ಲಕ್ಷದಷ್ಟು ಧನ ವಿನಿಯೋಗಿಸಲಾಗಿರುತ್ತದೆ. ಬ್ಯಾಂಕ್ ಗ್ರಾಹಕರಿಗೆ 1,924.60 ಲಕ್ಷ ಗಿರವಿ ಸಾಲ ಹಾಗೂ 771.28 ಲಕ್ಷದಷ್ಟು ಬೆಲೆಯ ಚಿನ್ನಾಭರಣಗಳ ಈಡಿನ ಮೂಲಕ ಸಾಲ ನೀಡಿದ್ದು, ಒಟ್ಟು ಸಾಲ ನೀಡಿಕೆಯಲ್ಲಿ ಅನುತ್ಪಾದಕ ಆಸ್ತಿಯ NPA ಪ್ರಮಾಣವು 150.70 ಲಕ್ಷ ಆಗಿದ್ದು, ಶೇಕಡ 7.83% ಆಗಿರುತ್ತದೆ. ಬ್ಯಾಂಕಿನ ಸಾಲದ ಒಟ್ಟಾರೆ ವಸೂಲಾತಿಯ ಶೇಕಡ 94.69% ಆಗಿರುತ್ತದೆ. ಬ್ಯಾಂಕು RBI ನಿಯಮದಂತೆ 922.18 ಲಕ್ಷದಷ್ಟು ಸಾಲವನ್ನು ಆದ್ಯತಾ ವಲಯಕ್ಕೆ ನೀಡಿದೆ. ಬ್ಯಾಂಕ್ ಪ್ರಸ್ತುತ ಸಾಲಿನಲ್ಲಿ ಒಟ್ಟು 356.40 ಲಕ್ಷದಷ್ಟು ವಹಿವಾಟು ನಡೆಸಿದೆ. ಶಾಖೆ ಪ್ರಸ್ತುತ ಬ್ಯಾಂಕ್ ತನ್ನ JTST ಶಾಖೆಯಲ್ಲಿ 2,641.66 ಲಕ್ಷದಷ್ಟು ವ್ಯವಹಾರ ನಡೆಸಿದ್ದು ಲಾಭದಾಯಕವಾಗಿ ನಡೆಯುತ್ತಿದೆ. ಪ್ರಸ್ತುತ ಸಾಲಿನಲ್ಲಿ ಶಾಖೆ 739.81 ಲಕ್ಷದಷ್ಟು ಠೇವಣಿ ಹೊಂದಿದ್ದು, ರು 352.84 ಲಕ್ಷದಷ್ಟು ವಿವಿಧ ಸಾಲ ನೀಡಿದೆ. ಮಾಜಿ ಸಚಿವರು ಹಾಗೂ ಜೆಡಿಎಸ್ ಮುಖಂಡರಾಗಿದ್ದ BA ಜಿ.ವಿಜಯ ಅವರ ಕಾಂಗ್ರೆಸ್ ಸೇರ್ಪಡೆಯಿಂದ ಜೆಡಿಎಸ್ಗೆ ಯಾವುದೇ ನಷ್ಟವಿಲ್ಲ ಅಂತ ಜೆಡಿಎಸ್ ಜಿಲ್ಲಾಧ್ಯಕ್ಷ KMB ಗಣೇಶ್ ಹೇಳಿದ್ದಾರೆ. ನಾಯಕರಿಲ್ಲದೆ ಹೀನಾಯ ಸ್ಥಿತಿಯಲ್ಲಿರುವ ಕಾಂಗ್ರೆಸ್ ಅನ್ನು ಸೇರಿರುವ ಜಿ.ವಿಜಯ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದಿದ್ದಾಗ ಮತ್ತೆ ಜೆಡಿಎಸ್ ಕದ ತಟ್ಟಿದ್ರೆ ಯಾವುದೇ ಕಾರಣಕ್ಕೂ ಸೇರಿಸೋದಿಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಜೆಡಿಎಸ್ ಜಿಲ್ಲೆಯಲ್ಲಿ ಬಲಿಷ್ಠವಾಗ್ತಾ ಇದೆ. ಜಿ.ವಿಜಯ ಅವರ ಜೊತೆಯಲ್ಲಿ ಕಾರ್ಯಕರ್ತರು ಹೋಗೋದಿಲ್ಲ. ಹಾಗೇನಾದರೂ ಹೋದರೆ ಅಂಥವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಮಡಿಕೇರಿ ಕ್ಷೇತ್ರದಲ್ಲಿ 650 ಮಂದಿ ಜೆಡಿಎಸ್ ಬೆಂಬಲಿಗರು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ. 400 ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು 14 ತಿಂಗಳು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ರೈತರ 1 ಲಕ್ಷದವರೆಗಿನ ಸಾಲವನ್ನು ಮನ್ನಾ ಮಾಡಿ ರೈತರ ಕಷ್ಟಕ್ಕೆ ಆಸರೆಯಾಗಿದ್ದಾರೆ. ವೃದ್ಧಾಪ್ಯ ವೇತನ, ವಿಧವಾ ವೇತನ ಮೊತ್ತವನ್ನು ಹೆಚ್ಚಿಸಿದ್ದಾರೆ. ಪ್ರಕೃತಿ ವಿಕೋಪ ಸಂತ್ರಸ್ತರಿಗೆ 840 ಮನೆಗಳನ್ನು ನಿರ್ಮಿಸಲು ಅನುದಾನವನ್ನು ಕಲ್ಪಿಸಿದ್ದಾರೆ. ಇಂತಹ ಸಾಧನೆಯನ್ನ ಹೇಳಿ ಮತ ಯಾಚಿಸುತ್ತೇವೆ ಎಂದರು. ಗ್ರಾಮ ಪಂಚಾಯಿತಿಗಳಲ್ಲಿ ಜೆಡಿಎಸ್ ಬಿ ಟೀಮ್ ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಳ್ಳುತ್ತಿರಬಹುದು. ಆದರೆ ಮೂಲ ಜೆಡಿಎಸ್ ನೇರವಾಗಿ ಸ್ಪರ್ಧಿಸಲಿದೆ. ನಿಷ್ಕ್ರಿಯವಾಗಿರುವ ಕಾಂಗ್ರೆಸ್ ಮತ್ತು ರೈತರ ಮರಣ ಶಾಸನಗಳನ್ನು ಜಾರಿಗೆ ತಂದಿರುವ ಬಿಜೆಪಿ ವಿರುದ್ಧ ಚುನಾವಣೆಯಲ್ಲಿ ಹೋರಾಟ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದರು. ಇವತ್ತು ನಮ್ಮ ಕೈ ಬದಲಾವಣೆ ಕೈಯನ್ನು ಬಲಪಡಿಸಿದ್ದಾರೆ. ಈಗಾಗಲೇ ನಾನು ಬೇರೆ ಒಂದು ಸುದ್ದಿವಾಹಿನಿಯಲ್ಲಿ ನೋಡಿದ್ದೆ. ಅವರು ನಾವು 1ನೇ ತಾರೀಕಿಗೆ ಪಕ್ಷಕ್ಕೆ ಹೋಗ್ತಿದ್ದೇವೆ ಮತ್ತು ಅಲ್ಲಿ ಕಮಲಾ ಕಾಂಗ್ರೆಸ್ ಇದ್ದಾರೆ. ಆ ಕಮಲಾ ಕಾಂಗ್ರೆಸ್
ಅವರ ಮೇಲೆ ಬಂದಿದೆ. ಅಂದ್ರೆ ಏನು ಜೆಡಿಎಸ್ ಇಂದ ಇವತ್ತು ಬಿಜೆಪಿಗೆ ಅಂದ್ರೆ ಹೋಗ್ಲಿಕ್ಕೆ ಹೊರಟಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ಗೆ, ಇವರ ಮಾತು ಅಲ್ಲಿ ಕಮಲ ಕಾಂಗ್ರೆಸ್ ಇದೆ ಅಂತ ಹೇಳುವಂಥದ್ದು ಅವರನ್ನು ಹೊರಹಾಕಬೇಕು ಅಂತ ಹೇಳೋದಂದ್ರೆ ಇಲ್ಲಿ ಕೂಡ ಜಿ ಅವರು ಮಾಡಿರ್ತಕ್ಕಂಥದ್ದು ರೂಪಿಸಿದೆ. ಜೆಡಿಎಸ್ ಅಲ್ಲಿ ಕೂಡ ನಮ್ಮನ್ನೆಲ್ಲ ಒಂದೊಂದು ರೀತಿಯಲ್ಲಿ ನಮ್ಮನ್ನೆಲ್ಲ ಹೊಡೆದಾಕುವಂತ ಕೆಲಸ ಮಾಡಿದೆ. ಈಗ ಕಾಂಗ್ರೆಸ್ ಕೂಡ ಅವ್ರು ಹೋಗೋದೇ ಅಂತ ಹೇಳಿದ್ರೆ ಅಲ್ಲಿ ಕೂಡ ಗ್ರೂಪಿಸಮ್ ಮಾಡಿ ಗುಂಪು ಮಾಡಿ ಎಲ್ಲವನ್ನ ಹೊಡೆದಾಕಿ 101ರಲ್ಲಿ 101ರ ಬಾಗಿಲಾಗಿ ಹೋಗ್ತಾ ಇದಾರಲ್ಲ, ಈ 101ರ ಬಾಗಿಲು ಇವರು 100 ಬಾಗಿಲನ್ನು ಉಡಿ ಮಾಡುವಂತ ಕೆಲಸ ಅವ್ರಿಗೆ ಮಾಡ್ತಾರೆ. ಇದು ಕಡಾಖಂಡಿತವಾಗಿದೆ. ನಾನು ಹೇಗೆ ಹೇಳ್ತಿದ್ದೆ ಅಂತ ಹೇಳಿದ್ರೆ ಅವರ ಪ್ರಯತ್ನ ಬಂದಿದೆ. ಇವತ್ತು ಏನು ಕಮಲ ಕಾಂಗ್ರೆಸ್ ಇದ್ದಾರೆ, ನನಗೇನು ಗೊತ್ತಿಲ್ಲಪ್ಪ, ಕಮಲ ಕಾಂಗ್ರೆಸ್ ಇದ್ದಾರೆ, ಅವ್ರನ್ನೆಲ್ಲ ಕಾರ್ಯ ಮಾಡಬೇಕು ಮತ್ತು ನಮ್ಮ ಜೊತೆ ಯಾರೆಲ್ಲ ಬರ್ತಾ ಇದ್ದಾರೆ ಅವರಿಗೆಲ್ಲ ಸ್ಥಾನಮಾನಗಳನ್ನ ಕೊಡಬೇಕು ಅಂತ ಹೇಳುವಂತ ವಿಚಾರ ಹೇಳಿದ್ದಾರೆ. ಅದು ಕೂಡ ಕಾಂಗ್ರೆಸ್ ಬದ್ಧವಾಗಿದೆ. ಆದ್ರೆ ಇಂಥ ಕಾಂಗ್ರೆಸ್ ಕಮಲ ಕಾಂಗ್ರೆಸ್ ಕಳ್ಕೊಂಡೆ ಅಲ್ಲಿ ಬರುವಂತ ಒಬ್ಬ ನಾಯಕ ಅಲ್ಲಿ ಅಂತಕ್ಕಂಥ ಕಾರ್ಯಕರ್ತರನ್ನ ಯಾವ ರೀತಿ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಾರೆ ಅನ್ನುವಂತ ವಿಚಾರಗಳು ಕೂಡ ನಮಗೆ ಗೊತ್ತಾಗುತ್ತೆ. ಪಕ್ಷ ಎಷ್ಟು ಒಂದು ಹೊರಗೆ ಹೋಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಯಾರ ಒಬ್ಬ ನಾಯಕ ಕೂಡ ಬಂದ್ರು ಕೂಡ ಇಲ್ಲ ಏನೇ ಒಂದು ಸಾಧನೆ ಮಾಡಲಿಕ್ಕೆ ಆಗದಂತ ನಾಯಕ ಕೂಡ ಬಂದ್ರೆ. ಕುಶಾಲನಗರ ಸಮೀಪದ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 1ನೇ ವಾರ್ಡಿನ ಶಕ್ತಿ ಬಡಾವಣೆಗೆ ಸಾಗುವ ರಸ್ತೆ ತೀರಾ ಹದಗೆಟ್ಟಿದ್ದು ಸಂಚಾರವೇ ಕಷ್ಟಕರವಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಸರಿಪಡಿಸದಿದ್ದಲ್ಲಿ ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ವ್ಯಾಪ್ತಿಯಲ್ಲಿ ಸುಮಾರು 100 ಕುಟುಂಬಗಳು ವಾಸ ಮಾಡ್ತಾ ಇವೆ. ಕಿರಿದಾದ ರಸ್ತೆ ಆದ್ದರಿಂದ ಇವರು ಮನೆ ತಲುಪಲು ಕಷ್ಟಪಡುವ ಹಾಗಾಗಿದೆ. ಕಿರಿದಾದ ರಸ್ತೆ ಗುಂಡಿ ಬಿದ್ದಿರುವ ಈ ರಸ್ತೆಯಲ್ಲಿ ಮಳೆಗಾಲದಲ್ಲಿ ಚಿಕ್ಕ ಚಿಕ್ಕ ಕೆರೆ ನಿರ್ಮಾಣವಾಗ್ತಾ ಇದೆ. ಈ ಸಂದರ್ಭ ರಸ್ತೆ ಎಲ್ಲಿದೆ ಅಂತ ಹುಡುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಇಲ್ಲಿನ ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ರಸ್ತೆಗೆ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲ. ಮತ್ತೆ ಇಲ್ಲಿ ಕೊಳಚೆ ತುಂಬಿದ ಚರಂಡಿಗಳು ತುಂಬಿ ಹರಿತಾ ಇರ್ತದೆ. ಶಾಲೆ ಎದುರುಗಡೆ ಇರುವಂತ ಕೊಳಚೆ ನೀರು ಹರಿಯುವಾಗ ಮಕ್ಕಳಿಗೆ ಬೇಗ ಇನ್ಫೆಕ್ಷನ್ ಆಗುತ್ತೆ. ಆ ಶಾಲೆ ಮಕ್ಕಳು ಇಲ್ಲಿ ಓಡಾಡೋರು ತುಂಬಾ ಮಂದಿ ಇದ್ದಾರೆ. ಹೋಗ್ಲಿಕ್ಕೂ ಬರ್ಲಿಕ್ಕೂ ಬಹಳ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಇದನ್ನು ತುಂಬಾ ಸಲ ಮನವರಿಕೆ ಮಾಡಿ ಹೇಳಿದೀವಿ. ವಿಡಿಯೋಗಳಿಗೆ ಎಲ್ಲ ಅಧಿಕಾರಿಗಳಿಗೂ ತಲುಪಿಸಿದ್ರು ಸಹ ವ್ಯವಸ್ಥೆಯಿಂದ ಯಾವುದೇ ಒಂದು ಸುಧಾರಣೆ ಕೈಗೊಂಡಿಲ್ಲ. ಈ ರಸ್ತೆ ಶಕ್ತಿ ಬಡಾವಣೆಗೆ ಹೋಗಿ ತಲುಪುತ್ತೆ. ಶಕ್ತಿ ಬಡಾವಣೆ ಕಡಿಮೆ ಅಂತ 1000 ಜನ ವಾಸಿಸ್ತಿದ್ದಾರೆ. ಆ 1000 ಜನ ಇದೇ ರಸ್ತೆಯಲ್ಲಿ ತಿರುಗಾಡ್ತಾರೆ. ಅವರು ಪರಿವೆ ಇಲ್ಲದಂಗೆ ಆರಾಮಾಗಿ ಹೋಗ್ತಾ ಇರ್ತಾರೆ. ಈ ಚರಂಡಿಗಳು ತುಂಬಿ ತುಳುಕಿ ಹರಿತಾ ಇರ್ತದೆ. ಮೇಲೆಲ್ಲ ರೋಗ ರುಜಿನಗಳು ಬೇಗ ಹರಡುವಂತ ಸಾಧ್ಯತೆ ಬಹಳ ಇದೆ. ನಮಗೆ ರಸ್ತೆ ಸಂಪರ್ಕ ಬೇಕೇ ಬೇಕು. ಅದಕ್ಕೆ ಬೇಕಾದಂತ ನಾವು ಏನೇ ಇದ್ರೂ ಸಹ ಸಹಾಯವನ್ನು ನಾವು ಮಾಡ್ತೀವಿ. ಅವ್ರ ಕಡೆಯಿಂದನೂ ಗವರ್ಮೆಂಟ್ ಕಡೆಯಿಂದ ನಮಗೆ ಒಳ್ಳೆ ಕಾಂಕ್ರೀಟ್ ರಸ್ತೆಯಾಗಿ ಸ್ವಚ್ಛವಾದ ಚರಂಡಿ ಪ್ರತಿಯೊಂದು ಆಗಬೇಕು. ಇಲ್ಲಿ ಕಸ ವಿಲೇವಾರಿಗೂ ಮೇನ್ ತೊಂದರೆ ಇದೆ. ಸುಮಾರು ಜನ ಕಸಗಳನ್ನು ಇದಕ್ಕೆ ಚರಂಡಿ ತುಂಬಿಸ್ತಾರಂತ ಕಂಪ್ಲೇಂಟ್ಸ್ ಇತ್ತು. ಇವಾಗ ಆ ಕಸನೂ ಚೇಂಜ್ ಆಗ್ತಾ ಇದೆ. ಹಸಿ ಕಸರ. ಈ ಬಗ್ಗೆ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಮನವಿ ಮಾಡಲಾಗಿದೆ. ಆದರೂ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಕಡೆ ಕಣ್ಣೆತ್ತಿ ನೋಡ್ತಾ ಇಲ್ಲ. ಆದಷ್ಟು ಬೇಗ ರಸ್ತೆ ಸಮಸ್ಯೆಯಿಂದ ಸರಿಪಡಿಸದೆ ಹೋದರೆ ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭ ಸ್ಥಳೀಯ ನಿವಾಸಿಗಳಾದ ಕಾವಲು ಪಡೆ ಜಿಲ್ಲಾಧ್ಯಕ್ಷ ಎಂ ಕೃಷ್ಣ, ಪಳನಿಸ್ವಾಮಿ, ಮುರುಗೇಶ್, ಮಂಜುನಾಥ್, ಸವಿತಾ, ಭಾಗ್ಯ, ಲೀಲಾವತಿ, ಮೀನಾ ಮತ್ತಿತರರು ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ, ತಾಲೂಕು ಪಂಚಾಯತ್ ಸದಸ್ಯರಿಗೆ ಮೊದಲನೇ ಧನ್ಯವಾದಗಳು. ಯಾಕೆ ಅಂತ ಹೇಳಿದ್ರೆ ನಮ್ಮ ರೋಡ್ ಇಷ್ಟು ಬಳಕೆಗೆ ಆಗಿ ಬಿಟ್ಟಿದೆ. 40 ವರ್ಷದಿಂದ ನಾವು ವಾಸ ಇದ್ದೀವಿ. ಅದು ನಮ್ಮನ್ನು ಕೇಳೋರು ಯಾರಿಲ್ಲ. ನಾವು ಎಲ್ಲ ಕಡೆಯೂ ಮನವಿ ಕೊಟ್ಟು ಎಲ್ಲ ಆಫೀಸಿಗೆ ಎಲ್ಲ ತಿರುಗಿದ್ರು ಸಹಿತ ನಮ್ಮ ಬಗ್ಗೆ ಯಾರು ಕ್ಯಾರೆ ಮಾಡೋದಿಲ್ಲ. ಅದರಿಂದಾಗಿ ನಾವು ಈ ಸರಿ ಎಲೆಕ್ಷನ್ ಬಂದಿದ್ದರಿಂದ ನಾವು ಎಲ್ಲ ಬಹಿಷ್ಕಾರ ಮಾಡೋಕ್ಕೆ ಹೊರಟಿದ್ದೀವಿ. ಯಾರು ನಮ್ಮ ಹತ್ರ ಓಟ್ ಕೇಳೋಕ್ಕೆ ಬರಬಾರ್ದು. ಬರಬೇಕು ಅಂದರೆ ನಮ್ಮ ರೋಡ್ ರೆಡಿ ಆಗಬೇಕು, ಆಮೇಲೆ ಬರಬೇಕು ಅಷ್ಟೇ. ಅಲ್ಲಿ ತನಕ ಬರೋಂಗಿಲ್ಲ. ನಮ್ಮ ಪರಿಸ್ಥಿತಿ ನೋಡಿದ್ರೆ ಶಾಸಕರು 5 ವರ್ಷ ನಮ್ಮ ರೋಡಲ್ಲಿ ತಿರುಗಾಡಿದ್ದಾರೆ. ಅವ್ರಿಗೂ ಅದು ಗೊತ್ತು. ಆದರೂ ಅವ್ರು ಗಮನಕ್ಕೆ ಹಾಕ್ಕೊಳ್ತಾ ಇಲ್ಲ. ನಾವು ಸಾಲದಕ್ಕೆ ನಮ್ಮ ರೋಡಲ್ಲೇ ನಮ್ಮ ಬೀದಿನಲ್ಲೇ ಗ್ರಾಮ ಪಂಚಾಯತಿ ಸದಸ್ಯರು ಇದ್ದಾರೆ. ಅವ್ರ ಮಾತಿಗೆ ಕಿಮ್ಮತ್ತು ತಗೊಳ್ತಾ ಇಲ್ಲ. ಏನು ಮಾಡೋಕ್ಕೂ ಇಲ್ಲ, ಆಗ್ತಾ ಇಲ್ಲ. ನನಗೆ ಮಕ್ಕಳೆಲ್ಲ ಕಾಯಿಲೆ ಬಂದು ಡೆಂಗು ರೋಗ ಬಂದೆಲ್ಲ ಸಾಯ್ತಾ ಇದ್ದಾರೆ. ಚರಂಡಿಗಳು ಅವು ಇವೆಲ್ಲ ವಾಸನೆ ಹೊಡೆದು ಹೋಗ್ತಿದೆ. ನಡೀಲಿಕ್ಕೂ ಸಹಿತ ನಮಗೆ ಅನುಕೂಲ ಇಲ್ಲ. ಅಂಥ ರೋಡಲ್ಲಿ ಪರಿಸ್ಥಿತಿ ಮಾಡ್ತಾ ಇದ್ದೀವಿ. ಸಾಲದಕ್ಕೆ ಗ್ರಾಮ ಪಂಚಾಯತಿ ಹತ್ತಿರ ಇರೋ ರೋಡ್ ಇದು. ಸ್ಕೂಲ್ ಎದುರುಗಡೆ ಮಕ್ಕಳೆಲ್ಲ ಓಡಾಡೋ ರೋಡ್ ಇದು. ಇದು ಸಹಿತ ಯಾರು ಗಮನಕ್ಕೂ ಬರ್ತಾ ಇಲ್ಲ. ಇದರಿಂದ ಯಾರು ಕ್ರಮ ತಗೊಳ್ತೀರಾ, ಏನು ಮಾಡ್ತೀರಾ, ನೀವು ಮಾಡಬೇಕು.